ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಹೆಡ್ ಕಮಾಂಡೋ ಶ್ರೀಧರ್ CM. ಸ್ನೇಹಿತರೆ, ಈ ವಿಡಿಯೋ ತುಂಬ ವಿಶೇಷವಾಗಿದೆ. ಈ ವಿಡಿಯೋವನ್ನು ಕೊನೆ ತನಕ ನೀವು ನೋಡಲೇಬೇಕು. ಏಕೆಂದರೆ ಇವಾಗಿನ ಪರಿಸ್ಥಿತಿ ಅಂತಂದರೆ ಇಂಡಿಯನ್ ರಿಕ್ರೂಟಿಂಗ್ ರ್ಯಾಲಿ ಏನು ವಿಶೇಷವಾದ ಒಂದು ನಿಯಮಗಳನ್ನ ತರಲಾಗಿದೆ ಅಗ್ನಿಪಥ್ ಅಗ್ನಿವೀರರಿಗಾಗಿ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮೊಂದಿಗೆ ತರ್ತಾ ಇದ್ದೇನೆ. ಇದು ನಾನು ಹೇಳಿದಂಥ ಮಾತಲ್ಲ. ಇಂಡಿಯನ್ ಆರ್ಮಿ ಅಡಿಷನಲ್ ಸೆಕ್ರೆಟರಿ ಆಗಿರುವಂಥ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಸಾಹೇಬ್ರು ನ್ಯೂಸ್ ಇಂಡಿಯಾ ಚಾನಲ್ನೊಂದಿಗೆ ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಅಗ್ನಿಪಥ್ ಅಂದರೆ ಏನು, ಅಗ್ನಿ ವೀರರಿಗೆ ಏನು ಸೌಲಭ್ಯಗಳಿರ್ತದೆ, CEE ಎಕ್ಸಾಮ್ ಆಗುತ್ತಾ ಇಲ್ವಾ, ಇಂಡಿಯನ್ ಆರ್ಮಿ ಅಪ್ಲಿಕೇಶನ್ ಕೊಟ್ಟಿರುವಂಥ ಯೂತ್ಸ್ಗೆ ರ್ಯಾಲಿ ನಡೆಯುತ್ತಾ ಇಲ್ವಾ, ಇದರ ಸಂಪೂರ್ಣ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಅವರು ಹಿಂದಿಯ ಭಾಷೆಯಲ್ಲಿ ಮಾತನಾಡಿದ್ದಾರೆ. ನಾನು ಕನ್ನಡದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ज्यादातर नाराज युवा वो हैं जो पिछले 3, साढ़े 3, 4 साल से तैयारी कर रहे थे या तैयारी में जुटे हुए थे. अगर हम मान लें 2019 में वो फिजिकल निकाल चुके थे, अब कहा जा रहा है कि नई स्कीम में उनके लिए कोई जगह नहीं है. क्या रिकंसिडरेशन हो सकता है, या वो लोग क्या करें जिन्होंने पिछले 3-4 साल निकाल दिए, हालांकि आपने एज का कुछ क्राइटेरिया बदला है. तब पुरी साहब, ಸ್ನೇಹಿತರೆ, ನ್ಯೂಸ್ ಇಂಡಿಯಾ ಚಾನಲ್ನ ಪತ್ರಿಕಾ ತ್ರಿವೇದಿ ಅವರು ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಸಾಹೇಬ್ರ ಹತ್ರ ಕ್ವಶನ್ ಮಾಡ್ತಾ ಇದ್ದಾರೆ, ಪ್ರಶ್ನೆಯನ್ನು ಇಡ್ತಾ ಇದ್ದಾರೆ. ಸ್ವಾಮಿ, ಈಗಾಗಲೇ 2 ವರ್ಷಗಳಿಂದ ತಯಾರಾಗ್ತಿರುವಂಥ ಯೂಸ್ಗಳ ಕಥೆ ಏನು, ಇವಾಗ ಮಾಡಿರುವಂಥ ನೀವು ಅಗ್ನಿಪಥಿಂದಾಗಿ ಅವರ ಪರಿಶ್ರಮದ ಎಲ್ಲ ವ್ಯರ್ಥವಾಗ್ತಾ ಇದೆಯಲ್ಲ, ಅದಕ್ಕೆ ಏನು ಉತ್ತರ ಕೊಡ್ತೀರಾ? ಅವರ ಪರಿವಾರಕ್ಕೆ ಏನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ರು ಅದೆಲ್ಲ ವ್ಯರ್ಥವಾಗುತ್ತಲ್ಲ, ಯಾರ್ಯಾರು ಈಗ ತಯಾರಿನಲ್ಲಿದ್ದರು ಅವ್ರಿಗೆಲ್ಲ ನಿರಾಶರಾಗ್ತಾರಲ್ಲ ಎಂಬ ಒಂದು ಪ್ರಶ್ನೆಯನ್ನು ಇಡಲಾಗ್ತಾ ಇದೆ. ಇವಾಗ ನಾವು ನೋಡೋಣ ಜನರಲ್ ಸಾಹೇಬರು ಏನು ಹೇಳ್ತಾರೆ ಅಂತ. जय हिंद. पहली चीज, ये जो स्कीम बनाई गई है, ये बनाई गई है देश की रक्षा के लिए, सेना के लिए, जिसको यूथफुल और यंग बनाना बहुत जरूरी है. हमारी एवरेज एज आज 32 साल है. हम चाहते हैं अगले 6 से 7 साल में ये 26 साल हो गई. ये और कोई तरीका नहीं है एक्सेप्ट इसके अंदर यूथ इन्फ्यूज करा जाए. बट मेरा हार्ट ब्लीड करता है उन लोगों के लिए जिन्होंने 2 साल से इस प्रक्रिया में कोशिश करी और अभी तक किसी ने नतीजा नहीं दिया. ಸ್ನೇಹಿತರೆ, ಇದಕ್ಕೆ ಪ್ರತ್ಯುತ್ತರವಾಗಿ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಅವರು ಹೇಳ್ತಾ ಇದ್ದಾರೆ, ಈ ಸ್ಕೀಮ್ನ ಮುಖ್ಯ ಉದ್ದೇಶ ನಮ್ಮ ಸೇನೆಯಲ್ಲಿ ಯೂಸ್ ಅವಶ್ಯಕತೆ ಇದೆ, ಯೂಸ್ಫುಲ್ನ ತಯಾರು ಮಾಡುವಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 32 ವರ್ಷ ಸೇವೆ ಸಲ್ಲಿಸ್ತಿದ್ದಂಥದ್ದನ್ನು ಕಡಿಮೆ ಮಾಡಿ 20 ವರ್ಷಕ್ಕೆ ತರಬೇಕು, ನಮ್ಮ ಸೇನೆಯಲ್ಲಿ ಯಂಗ್ ಸ್ಟಾರ್ಗಳು ಇರಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಮತ್ತೆ ಕೇಳೋಣ ಇನ್ನೇನು ಹೇಳ್ತಾರೆ ಎಂಬುದನ್ನು. देखिए, इसी को मद्देनजर रखते हुए कल रात तक ये उम्र जो अग्निपथ स्कीम में आने के लिए थी वो 17.5 से 21 साल थी. बट देश की यूथ कल की पीढ़ी है और इसको मद्देनजर रखते हुए ये एज को 2 साल एक्सटेंड करा गया. अब देखिए, हम 2 साल में देश में हुआ क्या है. कोविड, यह महामारी सब जगह में थी. आप सोचते हैं जो 2 साल पहले आपकी हेल्थ थी वो आज है, जो आपके फिजिकल स्टैंडर्ड 2 साल पहले थे वो आज है. ये देश की रक्षा का सवाल है. हम लोग कॉम्प्रोमाइज नहीं कर सकते, ना फिजिकल स्टैंडर्ड पे ना मेडिकल स्टैंडर्ड पे. तो ये मेडिकल और फिजिकल स्टैंडर्ड हमको बरकरार रखने पड़ेंगे. आफ्टर ऑल ये मेरी जरूरत नहीं है, हम सब की जरूरत है, ये देश की जरूरत है. सो मैं उन माताओं को, उन पिताओं को और जो युवक जिसके अंदर हैं उनके लिए प्रावधान करा है. खासकर ये 2 साल सिर्फ उन बच्चों के लिए बढ़ाए गए हैं जिन्होंने ये प्रतिक्रिया शुरू करी थी. दे आर मोस्ट वेलकम टू ज्वाइन अस. और मैं उनसे को ये भी बोलना चाहता हूं कि वो अपना समय नष्ट ना करें ये बाहर सड़कों पे घूम के. दे नीड टू गो इनसाइड एंड प्रैक्टिस
Right, sir. फिजिकल आसान नहीं है पास करना। ಸ್ನೇಹಿತರೆ, ನೀವು ಕೇಳಿದರೆ ಈಗ ತಾನೇ ಮತ್ತೊಂದು ಮಾತು ಹೇಳ್ತಿದ್ದಾರೆ ಅನಿಲ್ ಪುರಿ ಸಾಹೇಬರು. ನನಗೂ ತುಂಬ ನೋವಾಗ್ತಾ ಇದೆ, ನನಗೂ ಕೂಡ ಹೃದಯಕ್ಕೆ ತುಂಬ ನೋವಿದೆ. ಮಕ್ಕಳು ಯೂಸು 2 ವರ್ಷದಿಂದ ತಯಾರಾಗಿ ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿ ರಿಟರ್ನ್ ಎಕ್ಸಾಮ್ಗೆ ತಯಾರಾಗಿ ಕಾಯ್ತಾ ಇದ್ರು. ಅಂಥವರಿಗೆ ಅವಕಾಶ ಕೊಡಬೇಕಿತ್ತು ಅಂತ ನನಗೂ ಅನ್ನಿಸ್ತಿದೆ. ಅವರು ಫಿಸಿಕಲ್ ಮೆಡಿಕಲ್ ಪಾಸ್ಗೆ CE ಎಕ್ಸಾಮ್ಗೆ ಕಾಯ್ತಾ ಇದ್ರು ನಿಜ. ನಮ್ಮ ಅಗ್ನಿಪಥ ನಿಯಮದ ಪ್ರಕಾರ 17 ವರ್ಷದಿಂದ 21 ವರ್ಷದ ತನಕ ವಯೋಮಿತಿ ಇರುತ್ತದೆ. ಆದರೆ ಇವರಿಗೋಸ್ಕರ ಈ ಮಕ್ಕಳಿಗೆ ಅನ್ಯಾಯ ಆಗದಿರಲಿ ಎಂಬ ಉದ್ದೇಶದಿಂದ 2 ವರ್ಷದ ವಯೋಮಿತಿಯನ್ನು ಹೆಚ್ಚು ಮಾಡಲಾಗಿದೆ. ಅಂದರೆ ಅವ್ರಿಗೆ ರಿಲ್ಯಾಕ್ಸೇಷನ್ 2 years ಫಾರ್ ದಿಸ್ ಇಯರ್, ಅಂದರೆ ಈ ವರ್ಷಕ್ಕೆ ಮಾತ್ರ ಈ ಅವಕಾಶಗಳನ್ನ ಕಲ್ಪಿಸ್ಕೊಡ್ಲಾಗ್ತಾ ಇದೆ. ಹಾಗಾದರೆ ಮತ್ತೊಂದು ಸವಾಲು ಉಡ್ತಾ ಇದೆ, ಇವ್ರಿಗೆ CE ಎಕ್ಸಾಮ್ ನಡೆಸ್ಕೊಡ್ಬೋಯ್ತಲ್ಲ ಅಂತೇಳಿ. ಆದರೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಸಾಹೇಬರು ಹೇಳ್ತಿದ್ದಾರೆ, ಈ ಕೊರೋನಾ ಮಹಾಮಾರಿಯಿಂದಾಗಿ ನಮ್ಮ ದೇಶದಲ್ಲಿ ಆರೋಗ್ಯದ ಪರಿಸ್ಥಿತಿ ವ್ಯತ್ಯಾಸವಾಗಿದೆ. 2 ವರ್ಷದಿಂದ ಮುಂಚೆ ಏನು ಫಿಸಿಕಲಿ ಫಿಟ್ನೆಸ್ನ ಮೇಂಟೈನ್ ಮಾಡಿದ್ರು ಯೂಸು, ಆ ಫಿಸಿಕಲ್ ಫಿಟ್ನೆಸ್ ಇವಾಗ ಇದೆಯಾ? ಅವ್ರು ಮೆಡಿಕಲ್ನಲ್ಲಿ ಪಾಸ್ ಆಗಲಿಕ್ಕೆ ಇವಾಗ ಅವರು ಅರ್ಹರಿದ್ದಾರಾ? ಈ ಎಲ್ಲವನ್ನು ನೋಡಬೇಕಿದ್ರೆ ನಮಗೆ ದೇಶದ ರಕ್ಷಣೆ ಮುಖ್ಯ. ನಮ್ಮ ದೇಶದ ಸೇನೆಗೆ ಯುವಕರನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದಂದರೆ ಆ ಸೈನಿಕನಿಗೆ ಪ್ರತಿಯೊಂದಲ್ಲೂ ಕೂಡ ತಯಾರಾಗಿರಬೇಕು, ಫಿಸಿಕಲ್ ಫಿಟ್ನೆಸ್ ಇರಬೇಕು, ಮೆಡಿಕಲಿ ಅವನು ಫಿಟ್ ಇರಬೇಕು ಎಂಬ ಉದ್ದೇಶದಿಂದ ನಾವು ಮತ್ತೆ ರೀಟೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರಿಗೆ ಡೈರೆಕ್ಟ್ ದೇಶ ರಕ್ಷಣೆ ಮಾಡುವಂಥ ತಾಕತ್ತು ಬರ್ಕರಾರಾಗಿ ಇರ್ತದೆ. ಟೆಸ್ಟ್ ಕೊಟ್ಟು ಪಾಸಾಗಿ ಮೆಡಿಕಲ್ ಪಾಸಾಗಿ ಅವ್ರು ಮತ್ತೆ CE ಎಕ್ಸಾಮ್ ಬರೀಬೇಕು. ಆವಾಗ ನಮ್ಮ CE ಎಕ್ಸಾಮ್ ನಡೆಸುವ ಪ್ರಕ್ರಿಯೆಯನ್ನು ನಿಲ್ಲಿಸಲಾಗಿದೆ, ರದ್ದು ಮಾಡಲಾಗಿದೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನನಗೂ ತುಂಬಾ ದುಃಖ ಆಗ್ತಾ ಇದೆ ಈ ವಿಷಯಗಳನ್ನ ತಿಳ್ಕೊಂಡಾಗ, ಈ ನ್ಯೂಸ್ನ ಕೇಳಿದಾಗ. ಖಂಡಿತ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ನನಗೂ ಕೂಡ ಮನಸ್ಸಿಗೆ ನೋವಾಗ್ತಾ ಇದೆ. ಆದರೆ ಅವ್ರು ಹೇಳುವ ಉದ್ದೇಶ ಕೇಳಿಕೊಂಡಾಗ ಒಂದು ಕಡೆ ಸರಿ ಅನ್ನಿಸ್ತಾನೂ ಇದೆ. ನಾನು ಸುಪ್ರೀಂ ಕೋರ್ಟ್ ತನಕ ಹೋರಾಡಬೇಕು ಅಂತ ನನ್ನ ಮನಸ್ಸಿಗೆ ತುಂಬ ಆತಂಕ ಇತ್ತು. ಆದರೆ ಇವರು ಜನರಲ್ ಸಾಹೇಬರು ಹೇಳುವಂಥ ವಿಷಯಗಳನ್ನ ಕೇಳಿಕೊಂಡಾಗ, ದೇಶದ ರಕ್ಷಣೆಯ ಪ್ರಶ್ನೆ ಬಂದಾಗ ನಾವು ಯಾವುದಕ್ಕೂ ಇದಕ್ಕೆ ನಾವು ಕಾಂಪ್ರಮೈಸ್ ಆಗಲಿಕ್ಕೆ ಆಗಲ್ಲ. ಇದು ಸತ್ಯವಾದ ಮಾತು ಅಂತ ನಾನು ಕೂಡ ನಂಬ್ತಾ ಇದ್ದೀನಿ. ಕಾರಣ ಇಷ್ಟೇ, 2 ವರ್ಷದ ಮುಂಚೆ ಕೊರೋನಾ ಮಹಾಮಾರಿಯಿಂದಾಗಿ ಎಷ್ಟೋ ಜನರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿರ್ತದೆ. ಕೊರೋನಾಕ್ಕಿಂತ ಮುಂಚೆನೂ ಕೊರೋನಾ ಸಮಯದಲ್ಲೂ ಕೂಡ ಈ ಫಿಸಿಕಲ್ ಫಿಟ್ನೆಸ್ನ ಪಾಸ್ ಆಗಿರೋ ಮಕ್ಕಳುಗಳು ಆ ನಂತರ, ಅಂದರೆ 2 ವರ್ಷಗಳ ನಂತರ ಅವರ ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ಥರ ಇರ್ತದೆ, ಅವರು ಮೆಡಿಕಲ್ನಲ್ಲಿ ಫಿಟ್ ಇದ್ದಾರಾ ಇಲ್ವೋ ಅನ್ನೋದನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಲೇಬೇಕಾಗ್ತದೆ. ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತಂದರೆ ಏನು ಕಾಮನ್ ಟೆಸ್ಟ್ ನಡೀತಾ ಇದೆ, ಅದೇ ಥರ ಇವರಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ನ ಮಾಡಲೇಬೇಕು. ನಂತರ ಅವರಿಗೆ CE ಎಕ್ಸಾಮ್ಗೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಸಾಹೇಬರು ಮತ್ತೆ ಹೇಳ್ತಿದ್ದಾರೆ, ಇದಕ್ಕಾಗಿ ಅವರಿಗೆ 2 ವರ್ಷದ ವಯಸ್ಸಿನ ವಯೋಮಿತಿಯನ್ನು ಹೆಚ್ಚು ಮಾಡಲಾಗಿದೆ. ಇದು ದೇಶದ ಪ್ರತಿಯೊಬ್ಬ ಯೂಸ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ, ಎಲ್ರಿಗೂ ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಥರ 2 ವರ್ಷ ವಯಸ್ಸಿನ ವಯೋಮಿತಿಯನ್ನು ಹೆಚ್ಚಿಸಲಾಗಿದೆ. ಅವರು ಫಿಸಿಕಲ್ ಫಿಟ್ನೆಸ್ ತುಂಬ ಅವಶ್ಯಕತೆ ಇರುವುದರಿಂದ ನೀವು ತಯಾರಾಗಿ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿ, ಮತ್ತೆ ನಿಮಗೆ ಅವಕಾಶಗಳು ಸಿಗ್ತಾ ಇದೆ. ಈ 3 ತಿಂಗಳಲ್ಲಿ ರ್ಯಾಲಿ ನಡೆಯುತ್ತೆ, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ಅದರಲ್ಲಿ ಸೆಲೆಕ್ಟ್ ಆಗಿ ಇಂಡಿಯನ್ ಆರ್ಮಿನಲ್ಲಿ ಜಾಯ್ನ್ ಆಗಿ ಸೇವೆ ಸಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೆ ಕೇಳೋಣ ಪತ್ರಿಕಾ ತ್ರಿವೇದಿ ಅವರು ಏನು ಹೇಳ್ತಾರೆ ಅಂತೇಳಿ. 2 साल का ये जो आपको निवेश मिला, 2 साल का जो समय है। दिया गया है, खासतौर से इसलिए दिया गया है, सर ने जैसा क्लियर किया कि ये इस साल होगा, खासतौर से आप उसमें भर्ती हो सकते हैं। दूसरा सवाल सर, वो जो युवा हैं वो पूछना चाहते हैं कि अग्निपथ स्कीम के दायरे में पूरी तरह से उनके परिवार जिनकी मांग पेंशन और लाइफ लॉन्ग हेल्थ केयर प्रोटेक्शन, क्या इस बिंदु पर विचार होगा? क्योंकि एक हेल्थ केयर प्रोटेक्शन उनको और उनके परिवार, क्योंकि जो रेगुलर आर्मी के जवान होते हैं उनको मिलता है, और एक पेंशन का, क्योंकि आप 4 साल में उनको कह रहे हैं कि हम फिर से एक प्रोसेस में जाएंगे, एक फिर से आपको रिक्रूटमेंट के एक प्रोसेस में जाना होगा। तो ये सवाल बहुत सारे लोग लगातार पूछ रहे हैं और इस पर कंफ्यूजन है, एक पेंशन का, और दूसरा उन्होंने कहा कि लाइफ लॉन्ग हेल्थ केयर प्रोटेक्शन का।
ಸ್ನೇಹಿತರೆ, ಮತ್ತೆ ಕೇಳಿದರ ಪತ್ರಿಕಾ ತ್ರಿವೇದಿ ಅವರು ಏನು ಕೇಳ್ತಿದ್ದಾರೆ ಅಂತೇಳಿ, ಇದು ಜನರ ಸಮಸ್ಯೆ, ಯೂಸ್ಲೆಸ್ ಸಮಸ್ಯೆಯನ್ನು ಅವ್ರ ಹತ್ರ ಕೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೊಂದು ಪ್ರಶ್ನೆ ತುಂಬ ಅನಿವಾರ್ಯ ಅವಶ್ಯಕತೆ ಇರುವಂಥದ್ದು ಅಂತ ಕೇಳ್ತಿದ್ದಾರೆ. ಅದೇನಪ್ಪ ಅಂತಂದರೆ, ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಸೈನಿಕರು ರಿಟೈರ್ಡ್ ಆದ ನಂತರ, ಅಂದರೆ 15, 17, 20 ವರ್ಷ ಸರ್ವಿಸ್ ಮಾಡಿದ ನಂತರ ಅವರಿಗೆ ಪೆನ್ಷನ್ ಪ್ರೊಟೆಕ್ಷನ್ ಸಿಗ್ತದೆ, ಹೆಲ್ತ್ ಕೇರ್ ಪ್ರೊಟೆಕ್ಷನ್ ಸಿಗ್ತದೆ, ಅವರ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಇದು 4 ವರ್ಷದಲ್ಲಿ ಅಗ್ನಿಪಥ್ನಲ್ಲಿ ಸೇವೆ ಸಲ್ಲಿಸಿ ಅಗ್ನಿವೀರರಿಗೆ ಇದೇ ಥರ ಅವರು ಕೂಡ ಅವಕಾಶಗಳು ಸಿಗ್ತದಾ, ಅವ್ರಿಗೂ ಈ ಸೌಲಭ್ಯಗಳು ಸಿಗ್ತದಾ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ. अच्छा देखिए, पहले मुद्दा लेते हैं, सबसे बड़ी ज़रूरत क्या है? ज़रूरत ये है कि हमारी फौज यूथफुल हो. यूथफुल क्यों हो? बिकॉज देश की रक्षा का सवाल है. तो ये हमारा सबसे बड़ा मुद्दा है एंड इसको हमें अचीव करना है. हमने ये ओवरनाइट डिसीजन नहीं लिया. ये 2 साल से स्टडी चल रही है. हमने साथ वाले देशों की स्टडी करी जो हमारे देश विकसित हैं, और देखा हमने सबकी नॉर्मल एवरेज 26-27 के बीच में है. उनके अंदर मल्टीपल एंट्रीज हैं. भारतीय सेना के अंदर ऑफिसरों के अंदर मल्टीपल एंट्री हैं. एक एंट्री नहीं है कि जो सब आए और सब भर्ती हो गए और पेंशन में चले गए. बट जरूरत थी कि हम लोग इसे यूथफुल बनाएं. हमने बाहर की स्टडी करी, हमने ऑफिसर्स की स्टडी करी, उसके बाद इसे हमारे युवाओं के ऊपर लगाया गया जो रिक्रूटमेंट प्रोसेस में आएंगे. अब इससे इनको फायदा क्या होगा? फायदा यह होगा, आज का जो यूथ है ये हमारे पास 17.5 साल का आता है 10वीं क्लास, और इसकी अपर लिमिट है 23 जो अब मुकर्रर करी गई है. ये हो सकता है 12वीं क्लास पास, हो सकता है इनमें से कुछ ग्रेजुएट्स भी हों. दे आर मोस्ट वेलकम कि हमारे पास आके देश सेवा करें. बट वो हमारे को रैंसम पे नहीं ले सकते कि बाहर जाके ये इनडिसिप्लिन दिखाएंगे. तो ये इस इनडिसिप्लिन के लिए फौज में रत्ती भर जगह नहीं है. मैं उनसे फिर गुजारिश करना चाहता हूं, प्लीज डोंट वेस्ट योर टाइम. आप वापस जाइए, अपनी फिजिकल ट्रेनिंग करिए. नाउ कमिंग, ये जो इन लोगों का क्या होगा? 4 साल जब खत्म होंगे, हम 25% यूथ को रखेंगे. क्यों? बिकॉज हमें आगे आने वाले टाइम पे जो हमारे चैलेंजेस हैं, जो आगे आने वाली किस्म की लड़ाई है, इसके चैलेंजेस अलग हैं. हमको बेस्ट लोग चाहिए, और ये बेस्ट लोग तभी मिलेंगे जब इनको बार बार अलग अलग स्थिति के ऊपर सिलेक्ट करेंगे. तो इन 25% लोगों को हम अपने साथ रखेंगे. हाउएवर, ये 75% लोग ये देश की ताकत हैं, ये हमारे युवक हैं, ये साथ वाले देश के युवक नहीं हैं. ये कभी भी मत सोचना कि हमारी सॉल्यूशंस उनको इंक्लूड नहीं कर रही, वो उनको इंक्लूड कर रही हैं. ऐसा है कि ये जो स्कीम लॉन्च करी गई है 3 दिन पहले, अब 3 दिन के अंदर इसकी सॉल्यूशन नहीं दे सकती. इसका मतलब ये नहीं है कि इसके बारे में पहले सोचा नहीं गया. सब विस्तार से सोचा गया है. सिर्फ इतना है कि ये स्कीम के बाद इसको धीरे धीरे हम लॉन्च करेंगे. कैसे करेंगे? ये जो 75% यूथ वापस सोसाइटी में जाएंगे. पहली चीज, 17.5 साल से जब वो हमारे साथ 4 साल रहेगा, उसको तकरीबन 24 लाख रुपए मिलेंगे. 24 लाख रुपए जो आज का सैनिक है उसको भी नहीं मिल रहे. नंबर 1. नंबर 2, इसमें से तकरीबन 11.71 लाख हैं जो कैश में उसके बाद 4थे साल के बाद मिलेंगे. देखिए हमारी इंटेक कहां से है फौज की? रूरल 70%. नाउ ये 70% रूरल यूथ क्या कर रहा था वहां पे? या तो इसके पास खेत था, या इसके पास और कोई रोजगारी थी. ये अगर वापस जाएगा इतनी राशि के साथ, चाहे वो ट्रैक्टर खरीदे, चाहे वो खाद खरीदे, चाहे वो दाना खरीदे, या अपनी बहन की शादी करे, या अपने भाई की पढ़ाई करे, या खुद पढ़ाई करे, सब चीजों के लिए उसके पास एक धनराशि है. सो उसका फ्यूचर शुरुआत के लिए सिक्योर है. उसकी उम्र क्या है? 25 से 27 साल. आज देश में 25 से 27 साल की उम्र के अंदर कितने लोगों के पास जॉब है? सो उसने हमारे को देश सेवा के लिए अपने जीवन के 4 साल दिए हैं. ये ನೋಡಿ, ಈಗ ತಾನೇ ಹೇಳ್ತಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಸಾಹೇಬರು, ನಮ್ಮ ಇಂಡಿಯನ್ ಆರ್ಮಿನಲ್ಲಿ ಯೂಸ್ಫುಲ್ ತುಂಬ ಅವಶ್ಯಕತೆ ಇದೆ, ಯಂಗ್ಸ್ಟರ್ಗಳ ಅವಶ್ಯಕತೆ ತುಂಬ ಇದೆ. ಇದನ್ನು ಅಚೀವ್ಮೆಂಟ್ ಮಾಡೋದು ನಮಗೆ ತುಂಬ ಮುಖ್ಯವಾದ ಉದ್ದೇಶ. ಅದರಿಂದಾಗಿ ಅಗ್ನಿಪಥ ಸ್ಕೀಮ್ನ ನಾವು ಅಳವಡಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಅವ್ರು ಹೇಳೋ ಉದ್ದೇಶ, ನಮ್ಮ ಸೇನೆಯಲ್ಲಿ ಯೂಸ್ಫುಲ್ ತುಂಬ ಅವಶ್ಯಕತೆ ಇರುವುದರಿಂದ
ಈ ಒಂದು ಹೊಸ ಸ್ಕೀಮ್ನ ತಯಾರಿಸಲಾಗಿದೆ. ಎಷ್ಟೇ ಕೇಳಿದ್ರು ಕೊನೆಗೆ ಹೇಳೋದೊಂದೇ, ನಮ್ಮ ಸೇನೆಗೆ ಬೇಕಿರುವಂಥದ್ದು ನಮ್ಮ ಯುವಕ ಯುವತಿಯರ ಶಕ್ತಿ, ಪೌರುಷ, ಅವರ ಟ್ಯಾಲೆಂಟ್ ತುಂಬ ಅವಶ್ಯಕತೆ ಇದೆ. ಏನಕ್ಕೆ ಅಂದರೆ ನಮ್ಮ ಸೇನೆಯಲ್ಲಿ ತುಂಬಾ ಹೊಸ ಹೊಸ ಆಧುನಿಕ ನ್ಯೂ ಜನ್ರೇಷನ್ ವೆಪನ್ಸ್ ಇದೆ, ನ್ಯೂ ಜನ್ರೇಷನ್ ಇಕ್ವಿಪ್ಮೆಂಟ್ ಇದೆ. ಅದನ್ನು ಸರಿಯಾದ ರೀತಿ ಉಪಯೋಗಿಸುವಂಥ ಯೂಸ್ಗಳ ಅವಶ್ಯಕತೆ ಇದೆ. ಎಷ್ಟು ಯಂಗ್ಸ್ಟರ್ ಇರ್ತಾರೆ ಅಷ್ಟೇ ನಮ್ಮ ಸೇನೆಯ ತಾಕತ್ತು ಹೆಚ್ಚಾಗ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಮಗೆ ಇನ್ಡಿಸಿಪ್ಲಿನ್, ಯಾರು ಟೈಮ್ ವೇಸ್ಟ್ ಮಾಡಲಿಕ್ಕೆ ಅಂತಲೇ ಬರ್ತಾರೆ ಅಂಥವ್ರು ನಮಗೆ ಅವಶ್ಯಕತೆ ಇಲ್ಲ. ಮೊದಲು ಫಸ್ಟ್ ಎಂಟ್ರಿನಲ್ಲಿ ಅವ್ರನ್ನ ಪಬ್ಲಿಕ್ಕಿಂದ ನಾವು ಇಂಡಿಯನ್ ಆರ್ಮಿಗೆ ಜಾಯಿನ್ ಮಾಡ್ಕೊಳ್ತೀವಿ, ಫಿಲ್ಟರ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಳ್ತೀವಿ. ಜಾಯಿನ್ ಆದ ನಂತರ ಅವರು ಅಗ್ನಿಪಥ್ನಲ್ಲಿ ಅಗ್ನಿವೀರರಾಗಿ 4 ವರ್ಷ ಸೇವೆ ಸಲ್ಲಿಸ್ತಾರೆ. ಅದರಲ್ಲೂ ಕೂಡ ನೆಕ್ಸ್ಟ್ 25% ಸೈನಿಕರನ್ನ ಮತ್ತೆ ಅವ್ರನ್ನ ಎನ್ರೋಲ್ ಮಾಡ್ಕೊಳ್ತೀವಿ. ಆದರೆ 75% ಯಾರು ಅಗ್ನಿವೀರರು ಇರ್ತಾರೆ ಮತ್ತೆ ನಾಗರಿಕರೊಂದಿಗೆ ಜೀವನ ಮಾಡಲಿಕ್ಕೆ ವಾಪಸ್ ಕಳಿಸ್ಕೊಡ್ತೀವಿ. ನೋಡಿ, ಇದೆಲ್ಲ ಮಾಡ್ತಾರೋ ಉದ್ದೇಶ ಇಷ್ಟೇ, ನಮ್ಮ ದೇಶದ ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥ ಯೂಸ್ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು. ವೀಕ್ ಇರೋರನ್ನ ಅಲ್ಲಿಂದ ಕೂಡ ವಾಪಸ್ ಕಳಿಸುವಂಥ ಅವಕಾಶಗಳು ಸಿಗ್ತದೆ. ಫಿಲ್ಟರ್ ಟು ಫಿಲ್ಟರ್ ಮಾಡಿ ಯೂಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಹೇಳ್ತಾ ಇದ್ದಾರೆ ಫಿಲ್ಟರ್ ಮಾಡ್ಕೊಂಡಿರುವಂಥ 24% ಯೂಸ್ಗಳು ಮುಂದೆ ಬರುವಂಥ ಚಾಲೆಂಜಸ್ಗಳನ್ನ ಎದುರಿಸಲೇಬೇಕಾಗಿದೆ. ಅದಕ್ಕೆ ಬೆಸ್ಟ್ ಸೈನಿಕರು ನಮ್ಗೆ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ಪಬ್ಲಿಕ್ಕಿಂದ ಮೊದಲು ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಅಗ್ನಿಪಥ್ನಲ್ಲಿ ಅಗ್ನಿವೀರನಲ್ಲೂ ಕೂಡ ಫಿಲ್ಟರ್ ಮಾಡಿಕೊಂಡು ಸೈನಿಕರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಹೇಳ್ತಿದ್ದಾರೆ, ಹಾಗಾದರೆ ಈ 75% ಅಗ್ನಿವೀರರು ಹಿಂದಿರುಗಿದ ನಂತರ ಅವರು ವೇಸ್ಟ್ ಅಂತ ಕಳಿಸ್ಕೊಡ್ತಲ್ಲ, ಅವರು ಕೂಡ ಇಂಡಿಯನ್ ಆರ್ಮಿನಲ್ಲಿ ಬಂದು ಅಗ್ನಿಪಥ್ ಮುಖಾಂತರ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಗರ್ಥ ನಮ್ಮ ದೇಶವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ನಾಗರಿಕರೊಂದಿಗೆ ಹೋಗಿ ಅವರದೇ ಒಂದಂಥ ಡಿಸಿಪ್ಲಿನ್ ಸ್ಕಿಲ್ನ ಉಪಯೋಗಿಸ್ತಾ ಅವ್ರ ದೇಶದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶಗಳನ್ನ ಅವರಾಗೇ ಹುಡ್ಕೊಳ್ತಾರೆ. ಅವರಿಗೆ ಹೋಗ್ಬೇಕಿದ್ರೆ ಬರಿಗಲ್ಲಿ ನಾವು ಕಳಿಸಲ್ಲ. 4 ವರ್ಷದಲ್ಲಿ ಅವರಿಗೆ ಅಂದರೆ 17 ವರ್ಷ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ಸೆಲೆಕ್ಷನ್ ಮಾಡಿಕೊಂಡು 4 ವರ್ಷದಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಟ್ರೈನ್ ಅಪ್ ಮಾಡಿ ಅವರಿಗೆ ಒಂದು ಒಳ್ಳೆಯ ಸ್ಕಿಲ್ನ ಕಲಿಸ್ಕೊಟ್ಟು ಅವರಿಗೆ ಹೋಗ್ಬೇಕಿದ್ರೆ ಫೈನಾನ್ಷಿಯಲ್ ಬೆನಿಫಿಟ್ ಕೊಟ್ಟು ಪಬ್ಲಿಕ್ನಲ್ಲಿ ಅವರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಇಂಡಿಯಾದಲ್ಲಿ ಸರ್ವೆ ಮಾಡಿರೋ ಪ್ರಕಾರ 70% ಯೂಸು ಏನೂ ಕೆಲಸಗಳಿಲ್ಲದೇ ರೂರಲ್ನಲ್ಲಿ ಅಂದರೆ ಕೆಲವೊಂದು ಹಳ್ಳಿಯ ಪ್ರದೇಶದಲ್ಲಿ ಕೆಲವೊಂದು ಪಟ್ಟಣ ಪ್ರದೇಶದಲ್ಲಿ ಸುಮ್ಮನೆ ಸುತ್ತುತ್ತಾ ಇದ್ದಾರೆ. ಯಾವುದೇ ಕೆಲಸ ಇಲ್ಲದೇ ಅವರಿಗೆ ಬೇಕಾರಾಗಿ ಕೂತಿದ್ದಾರೆ. ಅಂತಹವರಿಗೆ ಇದೊಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಸುಮಾರು 4 ವರ್ಷದಲ್ಲಿ ಅವರಿಗೆ 24 ಲಕ್ಷ ದುಡ್ಡು ಸಂಪಾದನೆ ಮಾಡುವಂಥ ಅವಕಾಶ ಸಿಗುತ್ತೆ. ಜೊತೆಗೆ ಸುಮಾರು 11 ಲಕ್ಷ ಅಷ್ಟು ಹೋಗಬೇಕಿದ್ರೆ ಒಂದು ದೊಡ್ಡ ಅಮೌಂಟ್ ಅವ್ರಿಗೆ ಕೈ ಸೇರುತ್ತೆ. ಇದರಿಂದ ಅವರ ಒಂದು ಭವಿಷ್ಯ ರೂಪಿಸ್ಕೊಳ್ಳಲಿಕ್ಕೆ ಒಂದು ದಾರಿದೀಪವಾಗ್ತದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಈ ಕೊಡುವಂಥ 4 ವರ್ಷದ ನಂತರ ಅವರಿಗೆ ಸಿಗುವಂಥ ಹಣದಿಂದ ಬಿಸ್ನೆಸ್ ಮಾಡ್ಬೋದು, ಅವ್ರಿಗೆ ಯಾವುದಕ್ಕೆ ಒಂದು ಒಳ್ಳೆ ಬಂಡವಾಳ ಹಾಕೊಬೋದು, ಮನೆಯಲ್ಲಿದ್ದಂಥ ಸಮಸ್ಯೆಗಳನ್ನ ಅವ್ರ ಸಂಸಾರದಲ್ಲಿದ್ದ ಸಮಸ್ಯೆಗಳನ್ನ ಪರಿಹರಿಸ್ಕೊಬೋದು, ಆ ದುಡ್ಡಿನಿಂದ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಈ ಥರ ಎಲ್ಲಿಗಾದರೂ ಒಂದು ಅನುಕೂಲ ಆಗ್ತದೆ. ಯಾಕೆಂದರೆ ಅವ್ರು ಹೇಳ್ತಾರೋ ಉದ್ದೇಶ ಸುಮಾರು ಈಗಿನ ಯೂಸು 25, 26 ವರ್ಷ 30 ವರ್ಷಗಳಾಗಿದ್ದರೂ ಕೂಡ ಯಾವುದೇ ಜಾಬ್ ಇಲ್ದೇ ಬರಿಗೈನಲ್ಲಿ ಕೂತಿರ್ತಾರೆ. ಆದರೆ 17 ವರ್ಷದಿಂದ 4 ವರ್ಷ ಸರ್ವಿಸ್ ಮಾಡಿದ್ರೆ ಅಂದರೆ ಸುಮಾರು 22, 23, 24 ವಯಸ್ಸಿನಲ್ಲಿ ಅವರು ರಿಟೈರ್ಡ್ ಆಗಿ ಅಂದರೆ ಅಲ್ಲಿ ಡಿಸ್ಚಾರ್ಜ್ ಆಗಿ ಚಿಕ್ಕ ವಯಸ್ಸಿನಲ್ಲೇ ಅವ್ರ ಕೈನಲ್ಲಿ ಒಂದು ಒಳ್ಳೆಯ ಅಮೌಂಟ್ ಇರ್ತದೆ, ಅವ್ರ ಕೈನಲ್ಲಿ ಹಣ ಇರ್ತದೆ, ಅವ್ರಿಗೆ ಸ್ಕಿಲ್ ಇರ್ತದೆ, ಡಿಸಿಪ್ಲಿನ್ ಇರ್ತದೆ, ನಾಗರಿಕರಿಗೊಂದಿಗೆ ಬೆರೆಯುವಂಥ ಶಕ್ತಿ ಇರ್ತದೆ, ಅವ್ರದ್ದೇ ಆದಂಥ ಜೀವನ ರೂಪಿಸ್ಕೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಮತ್ತು ಜನರಲ್ ಸಾಹೇಬರು ಹೇಳ್ತಿದ್ದಾರೆ, ಅವ್ರನ್ನ ನಾವು ಇಂಡಿಯನ್ ಆರ್ಮಿನಲ್ಲಿ 4 ವರ್ಷ ತಗೊಳ್ತಾರೋ ಒಂದು ಮುಖ್ಯ ಉದ್ದೇಶ ಅವರಿಗೆ ಭಾರತೀಯ ನಾಗರಿಕರಲ್ಲಿ ಒಂದು ಉತ್ತಮ ಸ್ಥಾನವನ್ನು ಕೊಡಲಿಕ್ಕೆ, ಉತ್ತಮ ಪ್ರಜೆ ಮಾಡಲಿಕ್ಕೆ, ಅವರಿಗೆ
4 ವರ್ಷದಲ್ಲಿ ಬರೀ ಸೇನೆಯಲ್ಲಿ ಕೆಲಸ ಮಾಡಿಸ್ಕೊಳ್ಳಲ್ಲ, ಆ 4 ವರ್ಷದಲ್ಲಿ ಅವರಿಗೆ ತನ್ನದೇ ಕಾಲಲ್ಲಿ ನಿಂತು ಅವರು ಜೀವನ ಮಾಡುವಷ್ಟು ಶಕ್ತಿನ ಹೆಚ್ಚು ಮಾಡ್ತೇವೆ, ಸಾಮರ್ಥ್ಯನ ಹೆಚ್ಚು ಮಾಡ್ತೇವೆ, ಅವರಿಗೆ ಸ್ಕಿಲ್ಗಳನ್ನ ಕಲಿಸ್ಕೊಡ್ತೀವಿ. एक पूल आएगा, एक निश्चित तौर से एक ऐसा डिसिप्लिन्ड पूल बनेगा जो सेंट्रल फोर्सेस के पास भी जाएगा. तमाम बातें हैं जिसको कि क्लियर किया गया है कि बिल्कुल सही बोल रहे हैं एक डिसिप्लिन नागरिक, और वो एक उसको एक डिग्री भी होगी उसके पास, और उसके पास वो स्किल्ड वो व्यक्ति होगा जो तमाम तरह के एंटरप्रेन्योर काम होगा, वो काम कर सकता है. एक सवाल छोटा सा और है जिसको कि खास तौर से रक्षा विशेषज्ञ ಮತ್ತೊಮ್ಮೆ ಪತ್ರಿಕಾ ತ್ರಿವೇದಿ ಅವರು ಹೇಳ್ತಿದ್ದಾರೆ. ಸೊ ಹೌದು, ಇದರಿಂದ ತುಂಬ ನಮ್ಮ ದೇಶದಲ್ಲಿ ಡೆವಲಪ್ಮೆಂಟ್ ಆಗ್ತದೆ, ಯುವಕರ ಯೋಚನಾ ಶಕ್ತಿ ಚೆನ್ನಾಗಿರ್ತದೆ, ಬದಲಾವಣೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ, ಅವರು ಡಿಸಿಪ್ಲಿನ್ ಅನ್ನೋದು ತುಂಬ ಬಹುಮುಖ್ಯವಾಗಿರುವಂಥದ್ದು ಅದರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬೇಕಿದ್ರೆ इतना ही नहीं एक इतना ही नहीं है, हमने मिनिस्ट्रीज, हाँ सो देखिए, जैसे हमारी होम मिनिस्ट्री है, उन्होंने कल ही आके बोल दिया कि ये जो अग्निवीर बाहर निकलेंगे वो हम लेंगे, उनको हम भर्ती करेंगे. जो सीएपीएफ है, हमारी तमाम बीएसएफ और सीआरपीएफ वगैरह, उनके अंदर तकरीबन 10 लाख लोग हैं. उनके अंदर जो हर एक साल की इनटेक है तकरीबन 25,000 है, और उसके अंदर कुछ प्रतिशत लोगों को ये दिया जाएगा प्रेफरेंस. क्यों दिया जाएगा? क्योंकि ये पहले से ही ट्रेंड है और वो लोग इनको खुली बाजू से एब्जॉर्ब करने के लिए तैयार है. नंबर 1. नंबर 2, इंडस्ट्री को क्या चाहिए? इंडस्ट्री चाहती है बंदे के पास दिमाग हो, बट उससे ज्यादा जरूरी है डिसिप्लिन, कि अगर एक टाइम पे बंदा आए, टाइम पे काम करे, अपना टारगेट अचीव करे. ये सब स्किल हम सिखा के भेजेंगे. ये लोग कैप्चर नहीं करते, ये कॉलेज और स्कूल में पढ़ाई से नहीं मिलती. बट हमारे यहाँ टाइम के ऊपर पाबंदी, मतलब टाइम के ऊपर समय आना, सही तरीके से खड़े रहना, 1 घंटे के लिए नहीं, पूरे दिन के लिए, नो प्रॉब्लम. वो बंदे को हम एक्चुअल भारत नागरिक विच कैन बी पिक्ड अप बाय एनीवन. ಜನರ ಸಾಹೇಬ್ರು ಹೇಳ್ತಾರೆ, ಇಲ್ಲ ಇಷ್ಟನೇ ಅಲ್ಲ, ಇನ್ನಷ್ಟು ಯೋಜನೆಗಳಿದ್ದಾವೆ ಇದರಲ್ಲಿ. ನಾವು ಸೆಂಟ್ರಲ್ ಗೌರ್ಮೆಂಟ್ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀವಿ. ನಮ್ಮ ದೇಶದಲ್ಲಿ ಸುಮಾರು 10 ಲಕ್ಷದಷ್ಟು ಪ್ಯಾರಾಮಿಲಿಟರಿನಲ್ಲಿ ಅರೆಸೇನೆ ಬೆಲೆ ಇದೆ. ಈ ಅರೆಸೇನೆಗೆ ಸುಮಾರು ಪ್ರತಿ ವರ್ಷನೂ ಕೂಡ 25,000ದಷ್ಟು ಸೆಲೆಕ್ಷನ್ ನಡೀತಾ ಇರ್ತದೆ. ಅದರಲ್ಲಿ ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದಾಗ ಆಲ್ರೆಡಿ ತಯಾರಾಗಿರುವಂಥ ಇಂಥ ಯೂಸ್ಗಳು, 4 ವರ್ಷ ಅಗ್ನಿವೀರರಾಗಿ ಬಂದಿರುವಂಥ ಇಂಥ ಯೂಸ್ಗಳಿಗೆ ಮೊದಲು ಆದ್ಯತೆ ಕೊಡ್ತೀವಿ, ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತೀವಿ. ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಬಿಟ್ರೆ ನಾವು ಪಬ್ಲಿಕ್ನಲ್ಲಿ ಮತ್ತೊಮ್ಮೆ ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ ಏನು ಆ ಪ್ರೊಸೆಸ್ ಇತ್ತು ಅದೆಲ್ಲ ಈಸಿ ಆಗುತ್ತೆ ಅನ್ನೋದನ್ನು ಕೂಡ ಹಂಚ್ಕೊಳ್ತಾ ಇದ್ದಾರೆ. ಜೊತೆಗೆ ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಪ್ಯಾರಾಮಿಲಿಟರಿನಲ್ಲಿ ಪೂರ್ತಿ ವೇಕೆನ್ಸಿ ಸಿಗಲಿಲ್ಲ ಅಂದ್ರೂ ಇನ್ನಷ್ಟು ಏನಾದರೂ ನಮ್ಮ ಅಗ್ನಿವೀರರಿದ್ದರೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇರ್ತದೆ. ಯಾಕೆಂದರೆ ಡಿಸಿಪ್ಲಿನ್ಡ್. ಸೊ ಒಬ್ಬ ಅಗ್ನಿವೀರ್ ಹೊರಗಡೆ ಬರ್ತಾ ಇದ್ದಾನೆ ಅಂತಂದರೆ ಯಾವ ಇಂಡಸ್ಟ್ರಿಯಲ್ ಬೇಡ ಅನ್ನುತ್ತೆ, ಅವರಿಗೆ ಅವಕಾಶಗಳನ್ನ ಕೊಡ್ತದೆ. ಯಾಕೆಂದರೆ ಇವನದೊಂದು ಶಿಸ್ತಿರುತ್ತೆ, ಜೊತೆಗೆ ಅವನದೊಂದು ಒಳ್ಳೆಯ ಸಾಮರ್ಥ್ಯನ ನಾವು ಕಲ್ಪಿಸ್ಕೊಟ್ಟಿರ್ತೀವಿ. ಅವನು ಎಲ್ಲೇ ಹೋದ್ರೂ ಕೂಡ ಜೀವನ ಮಾಡುವಷ್ಟು ಶಕ್ತಿ ಹೆಚ್ಚುತ್ತದೆ. ಇದರಿಂದ ನಮ್ಮ ದೇಶದ ಉಜ್ವಲ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ, ನಮ್ಮ ದೇಶದ ಬೆಳವಣಿಗೆ ಚೆನ್ನಾಗಿರ್ತದೆ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ಮತ್ತೊಂದು ಹೇಳ್ತಾ ಇದ್ದಾರೆ, ಕಾಲೇಜು ಸ್ಕೂಲ್ಗಳಿಗೆ ಏನು ಹೇಳ್ಕೊಡ್ತಾರೆ ಎಜುಕೇಷನ್, ಆ ಥರ ನಾವು ಇಲ್ಲಿ ಕಳಿಸ್ಕೊಡಲ್ಲ. 4 ವರ್ಷದಲ್ಲಿ ಅವರಿಗೆ ಕಂಪ್ಲೀಟ್ಲಿ ಡಿಸಿಪ್ಲಿನ್ಡ್ ಮತ್ತು ಸ್ಕಿಲ್ಡ್ ಸೋಲ್ಜರ್ರಾಗಿ ನಾವು ಅವ್ರನ್ನ ಹೊರಗಡೆ ಕಳಿಸ್ಕೊಡ್ತೀವಿ. ಅವ್ರು ಯಾವುದೇ ರೀತಿ ಇನ್ನೊಬ್ಬರು ಡಿಪೆಂಡ್ ಆಗಬಾರ್ದು, ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು. ಜೊತೆಗೆ ರಾಷ್ಟ್ರದ ರಕ್ಷಣೆಗೆ ಯಾವಾಗಲೂ ಕೂಡ ಅವರು ಮುಂದಾಗಿರಬೇಕು ಅಂತ ಸ್ಕಿಲ್ಡನ್ನ ನಾವು ಅವರಿಗೆ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಮತ್ತೆ ಪತ್ರಿಕಾ ತ್ರಿವೇದಿ ಅವರು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ಜನರಲ್ ಸಾಹೇಬ್ರಿಗೆ. आई एग्री कि आर्मी मतलब डिसिप्लिन, आर्मी मतलब डिसिप्लिन, आई एग्री. लेकिन एक सवाल जो रक्षा विशेषज्ञों की तरफ से जो बैठक पे हो रही थी कल, जब बातचीत हो रही थी, उसमें निकल के आया, और उसमें उन्होंने कहा कि आप जो डेफिसिट है वो लगभग 1.5 लाख पदों का है सेना में, और आप सिर्फ पहले साल 46,000 भर्ती कर रहे हैं, तो कहीं इम्बैलेंस है, कहीं कॉम्प्रोमाइज तो नहीं सेना को लेकर, खास तौर से ये सवाल रक्षा विशेषज्ञों की तरफ से पूछा जा रहा है. ಸರ್, ಸುಮಾರು 1.5 ಲಕ್ಷ ವೇಕೆನ್ಸಿ ಖಾಲಿದೆ ಅಂತೇಳಿ ನಮಗೆ ತಿಳಿದು ಬಂದಿದೆ. ಆದರೆ ಈ ವರ್ಷ
ಕೇವಲ 40,000 ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನು? ಇದರಲ್ಲೇನಾದರೂ ಸಮಸ್ಯೆ ಇದೆಯಾ? ಯಾಕೆ 1.5 ಲಕ್ಷ ಸೇನೆಯಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇಲ್ಲ? ಅದನ್ನು ಪ್ರಶ್ನೆನ ಇಡ್ತಾ ಇದ್ದಾರೆ. ಇವಾಗ ನೋಡೋಣ ಜನರಲ್ ಸಾಹೇಬ್ರು ಏನು ಹೇಳ್ತಾರೆ ಅಂತ. ये बहुत बहुत अच्छा सवाल है. सी, हमारे पास 2 टाइप की चुनौतियां थी. या तो 1 लाख आज ले ले या 40,000 ले ले. ठीक है, 1 लाख लेने के लिए हमारे पास क्षमता होनी चाहिए उनको एब्जॉर्ब करने की, उनको ट्रेन करने की. ये ओवरनाइट नहीं हो सकती. रक्षा विशेषज्ञ खुशी से चाहेंगे 1 लाख हम ले ले, नहीं ले सकते. सो हमने क्या करा है, 40 से 50,000 की इनटेक रखी है पहले 4 साल में. उसके बाद ये बढ़ के 90,000, फिर 1.25 लाख हो रही है. और हम अगले 4 साल में अपनी ट्रेनिंग कैपेसिटीज को बढ़ा के रैंप अप कर लेंगे. सो इस पूरी प्रतिक्रिया के अंदर कई लोगों ने दिमाग लगाया है. यू सी, मैं आज एक स्कीम लॉन्च कर दूं, मेरे पास सारी चीजें वहां पे तैयार नहीं है. बंदों को लेना है, उनको ट्रेन करने के लिए ढंग के लोग होने चाहिए. साथ साथ में हमारे 2 पड़ोसी देश हैं जिनके साथ हमारा संघर्ष चल रहा है, और ये सब चीजें मद्देनजर रखनी है. सो हम स्टार्ट मीडियम कर रहे हैं 40,000 के साथ. 40 और मैक्सिमम सर, मैक्सिमम ಇದರಲ್ಲಿ ಜನರಲ್ ಸಾಹೇಬ್ರು ಹೇಳ್ತಿದ್ದಾರೆ, ನಮ್ಮ ಹತ್ರ ವೇಕೆನ್ಸೀಸ್ ತುಂಬ ಜಾಸ್ತಿ ಇದೆ, ಆದರೆ ಒಂದೇ ಸಾರಿ ಇವ್ರನ್ನ ತಗೊಳಕ್ಕಾಗಲ್ಲ. ಯಾಕೆಂದರೆ ಇಷ್ಟೊಂದು ವ್ಯವಸ್ಥೆ, ಇವರಿಗೆ ಟ್ರೈನಿಂಗ್ ಕೊಡುವಷ್ಟು ವ್ಯವಸ್ಥೆ ನಮ್ಮ ಹತ್ರ ಸೌಲಭ್ಯಗಳಿಲ್ಲ. ಮೊದಲು 40,000 ರಿಕ್ರೂಟ್ಮೆಂಟ್ನ ಮಾಡಿಕೊಂಡು ಮತ್ತೆ 90,000 ಮತ್ತು ಇನ್ನಷ್ಟು ಅಂತೇಳಿ ನಾವು ಇನ್ನಷ್ಟು ಡೆವಲಪ್ ಮಾಡ್ಕೊಳ್ತಾ ಇನ್ನಷ್ಟು ಹೆಚ್ಚು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ಕೊಳ್ತೀವಿ. ಒಂದೇ ಸಾರಿ ನಾವು 1 ಲಕ್ಷ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಸರಿಯಾದ ರೀತಿ ಟ್ರೈನಿಂಗ್ನ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಅವ್ರನ್ನ ತಯಾರು ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನೋದನ್ನ ತನ್ನ ಅನುಭವದೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ತುಂಬ ಗಂಭೀರವಾದ ವಿಷಯನ ಇಡ್ತಾ ಇದ್ದಾರೆ. ನಮಗೆ ಬರೀ ಈ ರಿಕ್ರೂಟ್ಮೆಂಟನ್ನು ಮಾಡಿಕೊಂಡು ಅವ್ರಿಗೆ ಟ್ರೈನ್ ಅಪ್ ಮಾಡೋದೇ ಒಂದು ಕೆಲಸ ಇರಲ್ಲ. ನಮ್ಮ ದೇಶಕ್ಕೆ 2 ಶತ್ರುಗಳ ದೇಶ ಯಾವಾಗಲೂ ಎದುರಾಗಿರ್ತದೆ, ಒಂದು ಪಾಕಿಸ್ತಾನ, ಒಂದು ಚೈನಾ. ಇದಕ್ಕೋಸ್ಕರ ನಾವು ಅಲ್ಲೂ ಕೂಡ ಗಮನ ಇಡಬೇಕಾಗ್ತದೆ, ಅಲ್ಲೂ ಕೂಡ ನಮ್ಮ ಸೈನಿಕರುಗಳು ಅವಶ್ಯಕತೆ ಇರ್ತದೆ. ಈ ರಿಕ್ರೂಟ್ಮೆಂಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡೋಗಿದ್ರೆ ಅವ್ರಿಗೆ ಟ್ರೈನ್ ಅಪ್ ಮಾಡಲಿಕ್ಕೆ, ಅಲ್ಲಿಂದ ಸೈನಿಕರುಗಳನ್ನ ಕರ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಪ್ರಶ್ನೆ ಇಡ್ತಿದ್ದಾರೆ ಪತ್ರಿಕಾ ತ್ರಿವೇದಿ ಅವರು. मैक्सिमम कितना होगा रेशियो जो एक ट्रेंड एक अग्निवीर है और जो प्रॉपर वे रिक्रूट होता है सैनिक, उसका रेशियो कितना होगा? 50-50 होगा या अग्निवीर ज्यादा होंगे किसी रेजिमेंट में? ऐसा भी हो सकता है. ಸರ್, ನಮ್ಮ ಭಾರತೀಯ ಸೇನೆಯಲ್ಲಿ ಮುಂದೊಂದು ದಿನ ಏನು ರೆಗ್ಯುಲರ್ ಸೈನಿಕರು ಇರ್ತಾರೆ ಅವರ ಸಂಖ್ಯೆ ಕಡಿಮೆಯಾಗಿ ಅಥವಾ ಅಗ್ನಿವೀರರ ಸಂಖ್ಯೆ ಜಾಸ್ತಿ ಆಗುತ್ತಾ, ಅಥವಾ ಅಗ್ನಿವೀರರ ಸಂಖ್ಯೆ ಕಡಿಮೆಯಾಗಿ ರೆಗ್ಯುಲರ್ ಸೈನಿಕರ ಸಂಖ್ಯೆ ಜಾಸ್ತಿ ಆಗುತ್ತಾ, ಏನಿದು ಬ್ಯಾಲೆನ್ಸಿಂಗ್ ಏನು ಅನ್ನೋದನ್ನ ಪ್ರಶ್ನೆ ಇಡ್ತಿದ್ದಾರೆ. ಅದಕ್ಕೆ ಅವರ ಉತ್ತರ ಜನರಲ್ ಸಾಹೇಬ್ರು ಹೇಳ್ತಿದ್ದಾರೆ. मैं बता रहा हूं आपको. सी, ये एक सवाल आपने बहुत, मेरे को लगता है आपने काफी मिडनाइट ऑयल बर्न करा है जो आप मेरे से ये सवाल कर रहे हैं. आज की रेशियो क्या है? आज हर एक सिपाही या लांस नायक के ऊपर 1.25 होदेदार हैं. मतलब होश और जोश का जो संगम है वो होश की तरफ फेवरेबल है. दैट मीन्स होश वाली जो है, जो एक्सपीरियंस बोलते हैं, वो 1.28 है. किसी देश में ऐसा नहीं है. जो जोश है वो ज्यादा होना चाहिए, जो यूथ है वो ज्यादा होना चाहिए. आगे आने वाले टाइम पे रेशियो ठीक होंगे. सो दैट यू नो, कभी भी ऐसे नहीं हो सकता कि मैं यूथ हूं और आप मेरे सिर पे बैठे हैं जो होश वाला कंपोनेंट है. यूथ को कंट्रोल करने के लिए या जोश को कंट्रोल करने के लिए जो हम मानते हैं 5-6 साल से कम आयु वाले हैं, उसके ऊपर एक से थोड़ा कम वो रेशियो बिल्कुल बढ़िया है. एंड इसके अंदर कोई किसी को फर्क नहीं पड़ेगा. इनफैक्ट जो होश वाले लोग हैं, जो एक्सपीरियंस वाले लोग हैं, वो अपना तजुर्बा आराम से दूसरों को दे सकते हैं. बिकॉज उसको 1-on-1 या 1:2 मैक्सिमम जाएगा, इससे ऊपर नहीं जाएगा. ತುಂಬ ಮುಖ್ಯವಾದ ಮಾತನ್ನ ಹೇಳಿದ್ದೀರಾ. ಖಂಡಿತ ನಿಜ. ಇದರಲ್ಲಿ ಬ್ಯಾಲೆನ್ಸ್ ಮಾಡೋದು ತುಂಬ ಅವಶ್ಯಕತೆ ಇರ್ತದೆ. ನಮ್ಮಲ್ಲಿ ಅನುಭವವುಳ್ಳ ಸೈನಿಕರು ಎಷ್ಟಿರ್ತಾರೆ ಮತ್ತು ಯೂಸ್ ಎಷ್ಟಿರ್ತಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇವಾಗಿನ ಪರಿಸ್ಥಿತಿಯಲ್ಲಿ ನಮ್ಮ ಸೇನೆಯಲ್ಲಿ 1.25 ಅನುಭವವುಳ್ಳ ಸೈನಿಕರುಗಳು ಹೆಚ್ಚಾಗಿದ್ದಾರೆ. ಅಂದರೆ ಅನುಭವವುಳ್ಳ ಸೈನಿಕರುಗಳು ಹೆಚ್ಚಾಗಿದ್ದಾರೆ, ಹುದ್ದೆದಾರಗಳು ಹೆಚ್ಚಾಗಿದ್ದಾರೆ, ಅದರ ಯೂಸ್ ಕಡಿಮೆ ಇದೆ. ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈಗ ಅಗ್ನಿಪಥ್ನಲ್ಲಿ ಅಗ್ನಿವೀರಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಳ್ತೀವಿ. ಅವಾಗೇನಾಗ್ತದೆ ಅಂದರೆ ಹುದ್ದೆದಾರಗಳ ಸಂಖ್ಯೆ ಕಡಿಮೆ ಆಗ್ತದೆ.
ಯೂಸ್ಗಳ ಸಂಖ್ಯೆ ಹೆಚ್ಚಾಗ್ತದೆ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಮಾತು ಹೇಳ್ತಿದ್ದಾರೆ, ಓಶ್ ಮತ್ತು ಜೋಶ್ ಎರಡು ಕೂಡ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರೆ, ಓಶ್ ಅಂತಂದರೆ ಅನುಭವವುಳ್ಳವರು, ಅನುಭವವುಳ್ಳ ಸೈನಿಕರು, ಜೋಶ್ ಅಂದರೆ ಯೂಸ್. ಯಾವಾಗಲೂ ಯೂಸ್ ಜೋಶಲ್ಲಿರ್ತಾರೆ, ಅವರಿಗೆ ಬುದ್ಧಿವಂತಿಕೆ ಕಡಿಮೆ ಇರ್ತದೆ, ಅದರ ಶರೀರ ಶಕ್ತಿ ಹೆಚ್ಚಾಗಿರ್ತದೆ. ಆದರೆ ಓಶ್ ಅಂದಾಗ ಅನುಭವ ಹೆಚ್ಚಾಗಿರ್ತದೆ, ಅವರ ಶಕ್ತಿ ಶಾರೀರಿಕ ಶಕ್ತಿ ಕಡಿಮೆ ಇರ್ತದೆ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಇದನ್ನು ಅನ್ಬ್ಯಾಲೆನ್ಸ್ ಆಗಬಾರ್ದು. ಯಾವಾಗಲೂ ನಾವು ಓಶ್ ಅಂತಂತಂದರೆ ಅನುಭವವುಳ್ಳ ಸೈನಿಕರ ಸಂಖ್ಯೆ ಕಡಿಮೆ ಇದ್ದು ಯೂಸ್ ಸಂಖ್ಯೆ ಹೆಚ್ಚಾಗಿರಬೇಕು. ಇದು ನಮ್ಮ ಸೇನೆಗೆ ತುಂಬ ಅವಶ್ಯಕತೆ ಇರ್ತದೆ. ಮೊದಲೇ ನಾನು ನಿಮ್ಗೆ ತಿಳಿಸಿದ್ದೆ, ನಮ್ಮ ದೇಶದ ಸೈನಿಕರಲ್ಲಿ ಯೂಸ್ ತುಂಬ ಅವಶ್ಯಕತೆ ಇದೆ. ಏಕೆಂದರೆ ಯಂಗ್ಸ್ಟಾರ್ಗಳಿದ್ದಷ್ಟು ನಮ್ಮ ದೇಶದ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳಿದೆ. ಅದೇ ಮಾತನ್ನು ಜನರಲ್ ಸಾಹೇಬರು ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಪತ್ರಿಕಾ ತ್ರಿವೇದಿ ಅವರು ಮತ್ತೊಂದು ಪ್ರಶ್ನೆನ ಜನರಲ್ ಸಾಹೇಬ್ರಿಗೆ ಇಡ್ತಾ ಇದ್ದಾರೆ. राइटर, आखिरी सवाल ये कि लोगों ने कहा कि 4 साल के एक्सपीरियंस के साथ अगर जरूरत ना पड़ी और जरूरत पड़ गई अगर आपको सरहद पे, तो आप उतने ट्रेंड होंगे इन 4 साल के साथ, और जो एक फाइटर जो हमारा तैयार होता है वो प्रॉपर ट्रेनिंग के साथ, वो लास्ट सवाल. ಈ ಅಗ್ನಿವೀರ 4 ವರ್ಷ ತನ್ನ ಅನುಭವದಲ್ಲಿ ಬಾರ್ಡರ್ ನಿಂತ್ಕೊಂಡು ಶತ್ರುಗಳ ಜೊತೆ ಹೋರಾಡುವಷ್ಟು ಸಾಮರ್ಥ್ಯ ಇರ್ತದಾ? ಕಂಪ್ಯಾರಿಸನ್ ರೆಗ್ಯುಲರ್ ಸೈನಿಕರು ಹೇಳ್ತಾರೆ, ಅವ್ರ ಜೊತೆ ಹೋಲಿಸ್ಕೊಂಡಾಗ ಇವರು ಕೂಡ ಹೋಗಿ ಶತ್ರುಗಳ ಜೊತೆ ಹೋರಾಡಬಲ್ಲೇರಾ ಅನ್ನೋದನ್ನ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ನೋಡೋಣ, ನಮ್ಮ ಜನರಲ್ ಸಾಹೇಬರು ಏನು ಹೇಳ್ತಾರೆ ಅನ್ನೋದನ್ನ. देखिए, जो आगे होता है ना सरहद के ऊपर, उसको लीड कौन करता है? जूनियर लीडर. राइट. ये सिस्टम, जो ये स्कीम बनाई गई है, हम 2 बार उसको छटाई कर रहे हैं. एक बार भर्ती करते वक्त और एक बार 4 साल बाद. तो हमारे पास एक्चुअली ऊपर का सिर्फ मक्खन आ रहा है, ऊपर की सिर्फ मलाई आ रही है. ये मलाई को ट्रेन करने में और ये आगे आने वाले समय के अंदर वो लीडर मेरे से ज्यादा अच्छे होंगे. हम लोग मानते हैं हम अपनी पुरानी वाली पीढ़ी से ज्यादा अच्छे हैं, और आई एम वेरी क्लियर, जो आगे आने वाली पीढ़ी है वो हमसे कई कदम आगे उठाएगी और रखेगी, और हमसे ज्यादा अच्छी रखेगी. थैंक यू सो मच जनरल, थैंक यू सो मच, शुक्रिया, थैंक यू सो मच जनरल. I think I don't have faith. We don't have faith in them. That's why we are questioning. We must have faith in our youth. They are the future of the country. Thank you so much general, thank you so much. ನೋಡಿ, ಜನರಲ್ ಸಾಹೇಬರು ಎಷ್ಟೊಂದು ಮುಖ್ಯವಾಗಿರುವಂಥ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಇವಾಗಿನ ಇರುವಂಥ ಸೈನಿಕರ ಎಷ್ಟು ಬುದ್ಧಿವಂತಿಕೆ ಇದೆಯೋ ಅದಕ್ಕಿಂತನೂ ಟ್ಯಾಲೆಂಟೆಡ್, ಸ್ಕಿಲ್ಡ್, ಪವರ್ಫುಲ್ ಸೈನಿಕಗಳು ತಯಾರಾಗ್ತಾರೆ. ಯಾಕೆ ಅಂತಂದರೆ ಇದು ಇವಾಗ ಮೊದಲು ಡೈರೆಕ್ಟ್ಲಿ ಅವ್ರನ್ನ ಪಬ್ಲಿಕ್ಕಿಂದ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಸೈನಿಕರು ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಫಿಲ್ಟರ್ ಜೊತೆಗೆ ಫಿಲ್ಟರ್ ಆಗ್ತಾ ಇದೆ. ಮೊದಲು ಪಬ್ಲಿಕ್ಕಿಂದ ಫಿಲ್ಟರ್ ಆಗಿ ಮತ್ತೆ ಅಗ್ನಿಪಥ್ನಲ್ಲಿ ಅಗ್ನಿವೀರರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅಲ್ಲೂ ಕೂಡ ಫಿಲ್ಟರ್ ಆಗ್ತಾ ಇದ್ದಾರೆ. ಅಲ್ಗರ್ಥ ಇನ್ನಷ್ಟು ಸ್ಟ್ರಾಂಗ್ ಆಗಿರುವಂಥ ಸೈನಿಕರುಗಳು ನಮ್ಮ ಸೇನೆಯಲ್ಲಿ ತಯಾರಾಗ್ತಾರೆ. ಮತ್ತೊಂದು ಮಾತು ಹೇಳ್ತಿದ್ದಾರೆ, ನಾವು ಇವಾಗ ಡ್ಯೂಟಿ ಇದ್ದೇವೆ, ನಮಗಿಂತ ಮುಂಚಿತವಾಗಿದ್ದಂಥ ಸೈನಿಕರ ಶಕ್ತಿ, ಅವರ ಟೆಕ್ನಾಲಜಿ ಏನಿತ್ತು ನಮಗಿಂತ ವೀಕ್ ಆಗಿತ್ತು. ಆದರೆ ಅವರಿಗಿಂತ ನಾವು ಸ್ಟ್ರಾಂಗ್ ಆಗಿದ್ವಿ. ಮುಂದೆ ಬರುವಂಥ ಯೂಸ್ ನಮಗಿಂತ ಇನ್ನೂ ಸ್ಟ್ರಾಂಗ್ ಆಗಿರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಕೊನೆಯದಾಗಿ ಜನರಲ್ ಸಾಹೇಬ್ರು ಹೇಳ್ತಿದ್ದಾರೆ, ನಾನು ಯಾವುದೇ ರೀತಿ ಫೇಕ್ ಮಾಡಲಿಕ್ಕೆ ಹೋಗಲ್ಲ. ಏನು ಫೇತ್ ಅಂದರೆ ಇಂಪಾರ್ಟೆನ್ಸ್ ಏನಿದೆ ಸರಿ ಅನಿಸುತ್ತೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ. ಯೂಸ್ಗೆ ಯಾವುದೇ ರೀತಿ ವಂಚನೆ ಆಗಲಿಕ್ಕೆ ನಾವು ಬಿಡಲ್ಲ. ನಮ್ಮ ಯೂಸ್ಸೇ ನಮ್ಮ ದೇಶದ ಒಂದು ಬಹುಶಕ್ತಿ, ದೊಡ್ಡ ಶಕ್ತಿ. ಅವ್ರಿಗೆ ಯಾವುದೇ ರೀತಿ ವಂಚನೆ ಆಗಲಿಕ್ಕೆ ಕೊಡಲ್ಲ. ಅವರಿಗೆ ಆದಂಥ ಒಂದು ಮಾದರಿಯಾಗಿ ನಾವು ನಿಂತ್ಕೊಬೇಕು. ಅವ್ರಿಗೆ ನಾವು ಮಿಲಿಟ್ರಿನಲ್ಲಿ ಟ್ರೈನ್ ಅಪ್ ಮಾಡಿ ಅವ್ರಿಗೆ ಸ್ಕಿಲ್ಡ್ ಸೈನಿಕರನ್ನ ತಯಾರು ಮಾಡಬೇಕು. ಅವರು ಎಲ್ಲೇ ಹೋದರೂ ಕೂಡ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು. ಯಾವಾಗಲೂ ರಾಷ್ಟ್ರಪ್ರೇಮ ಹೆಚ್ಚಾಗಿರಬೇಕು. ನಮ್ಮ ದೇಶಕ್ಕೆ ಯಾವಾಗಲೂ ಅವರು ಸ್ಫೂರ್ತಿ ತುಂಬುವಂಥ, ನಮ್ಮ ದೇಶದ ಯಾವಾಗಲೂ ಶಕ್ತಿನ ಹೆಚ್ಚು ಮಾಡುವಂಥ ಯೂಸ್ ಆಗಿ ನಿಂತ್ಕೊಬೇಕು ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ, ನಾನು ಸೈನಿಕ ಮೈಸೂರಿನ ಸಂಸ್ಥಾಪಕನಾಗಿದ್ದು ನಾನು ಕೂಡ 18 ವರ್ಷ ಭಾರತೀಯ ಸೇನೆಯಲ್ಲಿ ಬ್ಲ್ಯಾಕ್ ಹೆಡ್ ಕಮಾಂಡ್ನಲ್ಲಿ ಫಾರಿನಲ್ಲೆಲ್ಲ ಸೇವೆ ಸಲ್ಲಿಸಿದ್ದು. ಇಂಥ ಒಂದು ಒಳ್ಳೆಯ ಸ್ಕೀಮನ್ನು ನಮ್ಮ ದೇಶದಲ್ಲಿ ನಮ್ಮ ಸೇನೆಯಲ್ಲಿ ತಂದಿರುವುದು ತುಂಬಾ ಅದ್ಭುತವಾಗಿರ್ತದೆ. ತುಂಬ ಅವಶ್ಯಕತೆ ಇತ್ತು. ಇದರಿಂದಾಗಿ ಯೂಸ್ಗಳಿಗೆ ಒಳ್ಳೆಯ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಖಂಡಿತ ಇದನ್ನು ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಾನು ಈ ದಿನ
ಹಿಂದಿನಲ್ಲಿ ಮಾತಾಡಿದಂಥ ಜನರ ಸಾಹೇಬ್ರನ್ನ ಪ್ರತಿಯೊಂದು ಮಾತನ್ನು ಕೂಡ ನಿಮ್ಮೊಂದಿಗೆ ಕನ್ನಡದಲ್ಲಿ ನಾನು ಸ್ವಚ್ಛ ಕನ್ನಡದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ. ಎಲ್ಲರೂ ಕೂಡ ನನ್ನ ಈ ವಿಡಿಯೋ ಇಷ್ಟವಾಗಿರ್ತದೆ ಅಂತ ನಂಬಿರ್ತೀನಿ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ಯೂಟ್ಯೂಬ್ ಚಾನಲ್ನ ಉದ್ದೇಶ ನಮ್ಮ ಯೂಸ್ಗಳಿಗೆ, ನಮ್ಮ ಭಾರತೀಯ ನಾಗರಿಕರಿಗೆ, ನಮ್ಮ ಕರುನಾಡ ಜನತೆಗೆ ಎಲ್ಲ ಥರದಲ್ಲಿ ಅನುಕೂಲವಾಗಬೇಕು ಅನ್ನೋದೇ ನನ್ನ ಉದ್ದೇಶವಾಗಿರ್ತದೆ. ಇಷ್ಟೊತ್ತು ನನ್ನೊಂದಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸಿರುವಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.